ಸಾಮೆಯನ್ನ ಉಂಡವನಿಗೆ ಸಾಮ್ರಾಜ್ಯ ಬೇಡ, ಊದಲು ಉಂಡವನಿಗೆ ವ್ಯಾಧಿ ಬೇಡ, ಕೊರಲೆಯನ್ನ ಉಂಡವನಿಗೆ ನರ ರೋಗದ ಚಿಂತೆ ಬೇಡ ಎಂಬ ಮಾತಿನಂತೆ ನಮ್ಮ ಆಹಾರದಲ್ಲೇ ಅಮೃತವಿದೆ, ಆಹಾರವೇ ಔಷಧಿಯಾಗಲಿ ಎಂಬ ತತ್ವವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಆಪತ್ತಿನಲ್ಲಿಯೇ ಆವಿಷ್ಕಾರ ಹುಡುಕಿ ಬಡತನವೆಂಬ ಭಾರಿ ಸಮಸ್ಯೆಯನ್ನೇ ಸಂಪಾದನೆ ಮಾಡಿಕೊಂಡ ಯುವಕನ ಯಶೋಗಾಥೆ ಇದು. ಹೋಟೆಲ್ ವೇಟರ್, ಟ್ರಕ್ ಕ್ಲೀನರ್, ಟ್ರಕ್ ಚಾಲಕನಾಗಿ ದುಡಿದು ಇಂದು ಉದ್ಯಮಿಯಾಗಿ ಬೆಳೆದ ಸುನಿಲ್ ಅವರ ವಿಶೇಷ ವರದಿ ಇಲ್ಲಿದೆ. ಇವರ ಹೆಸರು ಸುನಿಲ್. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪಂಜಾನಟ್ಟಿ ಗ್ರಾಮದ ಯುವಕ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಆದ್ರೆ ಮನಸ್ಸಿನಲ್ಲಿ ಸಾಧಿಸಬೇಕೆಂಬ ಛಲ, ಹಠ, ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ದುಡಿದರೆ ಬೆವರಿನ ಹನಿಗಳಿಗೂ ಬಂಗಾರದ ಬೆಲೆ ಬರುತ್ತದೆ ಎಂಬ ದೃಢ ನಂಬಿಕೆಯನ್ನ ಹೊಂದಿದ್ದರು. ಕುಟುಂಬದ ಹೊಟ್ಟೆ ಪಾಡಿಗಾಗಿ ಪ್ರಾಥಮಿಕ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನ ನಿಲ್ಲಿಸಿ ಹೋಟೆಲ್ನಲ್ಲಿ ವೇಟರ್ ಕೆಲಸ ಆರಂಭಿಸಿದರು. ನಂತರ ಟ್ರಕ್ ಕ್ಲೀನರ್ ಆಗಿ ಕೆಲಸ ಮಾಡಿದರು. ಆದರೆ ಅವರ ಗುರಿ ಮಾತ್ರ ಸ್ಪಷ್ಟವಾಗಿತ್ತು. ವೃತ್ತಿಯಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ರೆ ದೇವರ ಆಶೀರ್ವಾದವು ಸಿಗುತ್ತದೆ ಎಂಬುದಕ್ಕೆ ಸುನಿಲ್ ಅವರೇ ಸಾಕ್ಷಿ. ತಿನ್ನುವ ಎಣ್ಣೆಯನ್ನ ಸಾಗಿಸುವ ಟ್ಯಾಂಕರ್ ಲಾರಿಯ ಚಾಲಕರಾಗಿದ್ದಾಗ ಅನಾರೋಗ್ಯಕ್ಕೆ ಒಳಗಾದರು. ಆಗ ಗುರುಗಳೊಬ್ಬರು ನೀಡಿದ ಅಶುದ್ಧವಾಗಿ ಕಾಯಕ ಮಾಡಿ ಶುದ್ಧವಾದ ಆರೋಗ್ಯವನ್ನ ನಿರೀಕ್ಷಿಸುವುದು ಹೇಗೆ ಎಂಬ ಹಿತವಚನ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಇಂದು ಅವರು ಸಿರಿಧಾನ್ಯಗಳಿಂದ ತಯಾರಿಸುವ ಜ್ಯೂಸ್ ಮೂಲಕ ಜನರಿಗೆ ಆರೋಗ್ಯದ ಸಂದೇಶ ನೀಡುತ್ತಿದ್ದಾರೆ. ಬೆಳಗ್ಗೆ ವ್ಯಾಯಾಮ ಮತ್ತು ಓಟ ಮುಗಿಸಿ ಈ ಮಿಲೆಟ್ ಜ್ಯೂಸ್ ಸೇವಿಸುವುದರಿಂದ ಆರೋಗ್ಯಕ್ಕೆ ಹೆಚ್ಚಿನ ಲಾಭವಾಗುತ್ತದೆ ಎಂದು ವೈದ್ಯರು ಹಾಗೂ ಮಹಿಳೆಯರು ಅಭಿಪ್ರಾಯ ಪಡುತ್ತಾರೆ. ಎಲ್ಲರೂ ನಾವೀಗ ಅರೌಂಡ್ 45 ಇಂದ 55 ವಯಸ್ಸಿನ ರೇಂಜ್ದವ್ರ ಇದ್ದೀವಿ ಎಲ್ಲರೂ. ಸೊ ಇಲ್ಲಿ ಮುಗಿಸಿ ಬಂದಾಗ ಇವು ಸುನೀಲ್ ಅಂತ ಒಬ್ಬ ಹುಡುಗ ಅದಾನ. ಇವು ನಮ್ಗೆ ಮುಂಜಾನೆ ದವಸ ಧಾನ್ಯಗಳು, ಮಡಿಕೆ ಕಾಳು, ಕಡ್ಲಿಕಾಳು ಮತ್ತು ನೆಲ್ಲಿಕಾಯಿ ಜ್ಯೂಸು, ಹಾಗಲಕಾಯಿ ಜ್ಯೂಸು ಇವನ್ನೆಲ್ಲ ಕೊಡ್ತಾನೆ. ಮೊದಲು ನಾವೆಲ್ಲ ರಾಮದೇವ್ ಚಾ ಕುಡಿಯಕ್ಕೆ ಹೋಗ್ತಿದ್ವಿ. ಈಗೆಲ್ಲ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ನಮ್ಮ ಮೇಲೆ ಇದು ಆರೋಗ್ಯದ ಮೇಲೆ ಒಂದು ಸ್ವಲ್ಪ ಬಹಳ ಪರಿಣಾಮ ಬೀರಿದೆ ಅಂತ ನಮ್ಗೆ ಅನ್ಸಾತೈತಿ. ಈಗ ಯಾಕಂದ್ರೆ ಈಗೆಲ್ಲ ಎಲ್ಲರಿಗೆ ಆಲ್ಮೋಸ್ಟ್ ಶುಗರ್ ಮತ್ತು BP ಎಲ್ಲರಿಗೆ ಕಾಮನ್. ಸ್ವಲ್ಪ ಆದಷ್ಟು ಆರೋಗ್ಯದ ಬಗ್ಗೆ ನಾವು ಎಲ್ಲರೂ ಈಗ ಒಂದ್ ಸ್ವಲ್ಪ ಅವೇರ್ನೆಸ್ ತೊಗೊಳಕತ್ತೀವಿ. ಸ್ವಲ್ಪ ವಾಕಿಂಗ್ ಮಾಡಿ ಇದು ಏನು ತಗೊಂಡ ಮ್ಯಾಗ ಒಂದ್ ಸ್ವಲ್ಪ ನಮ್ಗೆ ಫುಲ್ ಡೇ ಒಂಥರ ನಾವು ಸಿರಪ್ ಆಗಿರಕ್ ಇರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೆಲ್ಲ ತಗೊಂಡ ಮ್ಯಾಗ ನಮಗೊಂದ್ ಸ್ವಲ್ಪ ಡೇ ಟು ಡೇ ರುಟೀನ್ ಆಕ್ಟಿವಿಟೀಸ್ ಒಳಗೂ ಸ್ವಲ್ಪ ಎನರ್ಜಿ ಇದ್ದಂಗೆ ಅನಿಸುತ್ತೆ. ಒಂದ್ ಸ್ವಲ್ಪ ಈ ಚಾ ಕುಡಿಯೋದು ಕಡಿಮೆ ಮಾಡಿ ಇದನ್ನೆಲ್ಲ ಮಾಡಿದ ಮ್ಯಾಗ ಒಂದ್ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಚೇಂಜ್ ಆಗೈತೆ ಅಂತ ನಮ್ಗೆ ಎಲ್ಲರಿಗೆ ಅನಿಸಿದೆ. नमस्कार, गुड मॉर्निंग. आफ्टर मैं रन करने के बाद मिलेट का जूस वगैरह लेती हूँ. ये बहुत अच्छा है, बहुत सारे वैरायटीज़ में जूस है. तो मिलेट का जूस बहुत हेल्दी है, सबको ट्राई करना है और बहुत हेल्दी है तो सबको पीना है. डाइजेशन अच्छा रहता है, स्टमक बहुत अच्छा रहता है, तो अच्छा है बहुत जूस. तो एवरीवन शुड. हाँ, डेली मैं पीती हूँ तो बहुत अच्छा है. आफ्टर रन बहुत अच्छा लगता है. ट्यूसडे थर्सडे जब वर्कआउट के लिए आते हैं तब आने के वर्कआउट होने के बाद सर का जो जूस रहता है वो लेते हैं. बहुत अच्छा है. बीट रूट जूस, एशगार्ड जूस, ये सभी रहता है, सभी हेल्दी है और आफ्टर वर्कआउट बेस्ट है. हमें अच्छा लगता है. ನನ್ನ ಪತ್ನಿಗೆ ಅಧಿಕ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆ ಇತ್ತು. ವೈದ್ಯರ ಸಲಹೆಯಂತೆ ಮಿಲೆಟ್ ಜ್ಯೂಸ್ ಸೇವಿಸಲು ಆರಂಭಿಸಿದ ಬಳಿಕ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡು ಬಂದಿದೆ. ಈಗ ಪ್ರತಿದಿನ ಜ್ಯೂಸ್ ಕುಡಿಯುವುದು ನಮ್ಮ ದಿನಚರಿಯ ಭಾಗವಾಗಿದೆ ಅಂತ ಮಾರ್ನಿಂಗ್ ವಾಕ್ ಮಾಡುವವರು ತಮ್ಮ ಅನುಭವ ಹಂಚಿಕೊಳ್ತಾರೆ. ನಾವು ಮಿಲೆಟ್ ತೊಗೊಳಕತ್ತೀಗ ಒಂದು 5-6 ತಿಂಗಳ ಮೇಲೆ ಆಯಿತು. ಆ ಮಿಲೆಟ್ ತೊಗೊಳೋದ್ರಿಂದ ನಮ್ಮ ಭಾಳ ಆರೋಗ್ಯದಲ್ಲಿ ಏನು ಸುಧಾರಣೆ ಭಾಳ ಆಗಿದೆ. ಅದರಿಂದ ನಮ್ಮ ಮಿಸಸ್ಸಿಗೆ ಏನು ಈ ಥರ ಹೈ ಶುಗರ್ ಇತ್ತು, 400-420 ಮಟ್ಟ ಶುಗರ್ ಇತ್ತು. ನಮ್ಮ ಮಿಲೆಟ್ ಅಂತ ತೊಗೊಳಕತ್ತಿದ್ದ ಅವಾಗಿಂದ. ಅದರ ನಂತರ ಅವೆಲ್ಲ ತೊಗೊಳಕ್ಕೆ ಶುರು ಮಾಡೋದಾಗಿಂದ 2-3 ತಿಂಗಳಲ್ಲಿ ಅವ್ರದ್ದು ಗುಳಿಗೆನೇ ಬಿಟ್ಟು ಹೋಯ್ತು. ಅಷ್ಟೊಂದು ಚೆನ್ನಾಗಿ ಬರ್ತದೆ. ಅದರ ನಂತರ ಮಿಲೆಟ್ ಏನಿದೆಯಲ್ಲ ದಿವಸ ಬೇರೆ ಬೇರೆ ಟೈಪ್ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಏನು ಬೇಕು ಅವಶ್ಯಕತೆ ಇದೆ, ಪೋಷಕಾಂಶಗಳು ಏನಿದೆ ಅದು
ಸಿಗ್ತದೆ. ಅದರಿಂದ ಆರೋಗ್ಯ ಸಮಸ್ಯೆ ಏನಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ಅವಳ ಜ್ಯೂಸ್ ತೊಗೊತೀನಿ, ಬೀಟ್ರೂಟ್ ತೊಗೊತೀನಿ. ಅದರ ನಂತರ ಹೆಚ್ಚಂತಂದ್ರೆ ಹುರುಳಿ ಸಂಗಟಿಯಿಂದ ಸಣ್ಣ ಹುಡುಗರಿಗೆ ದೊಡ್ಡವರಿಗೆ ಏನಿದೆಲ್ಲ ಕಾಲು ಗಂಟು ನೋವು, ಆ ನೋವು ಏನೋ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅದರಿಂದ ಬಹಳ ಅನುಕೂಲ ಆಗ್ತದೆ. 6 ತಿಂಗಳ ಆಯ್ತು, 6 ತಿಂಗಳಿಗಿಂತ ಜಾಸ್ತಿನೇ ಆಯ್ತು. ನಮ್ಮ ಮಿಸ್ಸಸ್ಗಂತೂ ಅವರಿಗೆ ಶುಗರ್ ಜಾಸ್ತಿ ಇದ್ದಿದ್ದು ಎಕ್ದಮ್ ಕಂಟ್ರೋಲಿಗೆ ಬಂದ್ಬಿಡ್ತು. ಇದರಿಂದ ಅವರಿಗೆ 12-13 ಹೋಗಿತ್ತು. ಅದು ಎಕ್ದಮ್ ಕಡಿಮೆ ಆಗಿ ಈಗ 8% 6% ಬಂದಿದೆ ರೀ. ನಾವು ಮಾಡುವ ಕೆಲಸ ಮನಸ್ಸಿಗೆ ಸಮಾಧಾನ ನೀಡಬೇಕು. ಪ್ರತಿಯೊಂದನ್ನು ಲಾಭದ ದೃಷ್ಟಿಯಿಂದ ಮಾತ್ರ ನೋಡಲು ಸಾಧ್ಯವಿಲ್ಲ. ಪ್ರತಿದಿನ ಮುಂಜಾನೆ 3 ಗಂಟೆಗೆ ಎದ್ದು ಮಿಲೆಟ್ ಜ್ಯೂಸ್ ತಯಾರಿಸುವುದು ನಮ್ಮ ಕುಟುಂಬಕ್ಕೆ ವರದಾನವಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಜನರನ್ನ ಭೇಟಿ ಮಾಡುವ ಅವಕಾಶ ಸಿಗುತ್ತಿದೆ. ಅದು ನಮ್ಮ ಸೌಭಾಗ್ಯ ಎಂದು ಸುನೀಲ್ ಹೇಳುತ್ತಾರೆ. ಸರ್, ಇದನ್ನ ಆರೋಗ್ಯದ ಸಂಬಂಧ ಶುರು ಮಾಡಿದ್ದು ಸರ್. ಇದು ನನ್ನೊಳಗೆ ಆದಂತ ಒಂದು ಘಟನೆ ಸರ್. ಇದು ನಾವು ಫಸ್ಟ್ ಗಾಡಿ ಓಡಿಸ್ತಿದ್ದೆ ಸರ್. ಇವು ಟ್ರಕ್, ಬಸ್, ಆಮೇಲೆ ಕಾರ್ ಎಲ್ಲ ಓಡಿಸ್ತಿದ್ದೆ ಸರ್. ಫಸ್ಟ್ ಡ್ರೈವಿಂಗ್ ಮಾಡ್ತಿದ್ರಿ. ಆ ಟೈಮ್ದಾಗ ಎಲ್ಲ ಹೊರಗಡೆನೆ ಆಹಾರ ತಿಂತಿದ್ರು ಸರ್. ನಾವು ಹೆಚ್ಚಿಗೆ ಮನೆ ಆಹಾರ ಅನ್ನೋದು ಸಿಗ್ತಿರ್ಕಿಲ್ಲ ಸರ್ ನಮ್ಗೆ. ಅವಾಗ ನನ್ನೊಳಗೆ ಆದಂತ ಇದು ಸರ್. ಅದು ಯಾವಾಗ ನಾವು ಒಳ್ಳೆ ಆಹಾರ ತಿನ್ಬೇಕು, ಸಿಗ್ಬೇಕು ನಮ್ಗ ಅಂತ ಈ ತರ ವಿಚಾರ ಮಾಡ್ತಾ ಸಿಕ್ಕಿದ್ದು ಇದೆಲ್ಲ ಇದು ಸರ್. ಆಮೇಲೆ ನನಗೆ ಇದ್ರೊಳಗೆ ಬಹಳ ಒಂದು ಮನಸ್ಸಿಗೆ ಆತ್ಮ ತೃಪ್ತಿ ಐತಿ ಸರ್. ಎಷ್ಟೋ ಕೆಲಸ ಮಾಡಿ ನೋಡಿದೇನ್ರಿ ನಾನು. ಎದ್ರೊಳಗು ಅಂದ್ರೆ ಈ ರೀತಿ ಒಂದು ತೃಪ್ತಿ ಇಲ್ಲ ಸರ್, ನೆಮ್ಮದಿ. ಇದ್ರೊಳಗೆ ಏನ್ ನನಗೆ ಹಣ ಬರ್ದಿಲ್ಲ ಸರ್. ಈ ಹಣ ಕೊಡುವಂತ ಒಂದು ಖುಷಿ, ಒಂದು ನೆಮ್ಮದಿ ಏನ್ ಬೇರೆ ಯಾವ ಹಣನೂ ನನಗೆ ಸಿಗ್ಲಿಲ್ಲ ಸರ್. ಆ ಕಾರಣಕ್ಕೆ ನನಗೆ ಇದೊಂದು ಬಹಳ ಖುಷಿ. ಜನರಿಗೆಲ್ರಿಗೂ ಒಂದೇ ಹೇಳ್ತೇನೆ ಸರ್ ನಾನು, ಇದನ್ನ ಎಲ್ಲರೂ ಸೇವನೆ ಮಾಡ್ರಿ. ಆಮೇಲೆ ಇದನ್ನ ನೀವು ಮಾಡೋಕ್ಕಿಂತ ಮುಂಚೆ ರೀ, ಇನ್ನೊಬ್ರಿಗೆ ಹೇಳೋಕ್ಕಿಂತ ಮುಂಚೆ ನೀವು ಸೇವನೆ ಮಾಡಿಬಿಟ್ರಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರ್ತೈತೋ ಅದನ್ನ ಆಮೇಲೆ ಅಂತ ಹೇಳ್ತೀನಿ. ಆರೋಗ್ಯವಾಗಿರ್ಬೇಕಂದ್ರೆ ಸರ್ ನನ್ನ ಪ್ರಕಾರ ಸರ್, ನನಗ ಇಲ್ಲಿ ನಾ ಅರ್ಥಕೊಂಡಂತದ್ರಿ ಎಣ್ಣೆ, ಒಳ್ಳೆ ಎಣ್ಣೆ, ಆಮೇಲೆ ಈ ಸಿರಿಧಾನ್ಯಗಳು ಇವನ್ನೆರಡನ್ನ ಸರಿಯಾಗಿ ಬಳಸಿದ್ರೆ ಆರೋಗ್ಯವಾಗಿರ್ಬೋದು ಸರ್. ಪಂಚ ಸಿರಿಧಾನ್ಯಗಳಾದ ನವಣೆ, ಹಾರಕ, ಸಾಮೆ, ಊದಲು ಹಾಗೂ ಕೊರಲೆಗಳನ್ನ ಬಳಸಿ ತಯಾರಿಸುವ ಮಿಲೆಟ್ ಜ್ಯೂಸ್ ಆರೋಗ್ಯಕ್ಕೆ ಪೂರಕವೆಂದು ನಂಬಲಾಗಿದೆ. ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ, ಖನಿಜಾಂಶ ಮತ್ತು ಪೌಷ್ಟಿಕಾಂಶಗಳು ಸಮೃದ್ಧವಾಗಿದ್ದು ದೇಹದ ಆರೋಗ್ಯ ಕಾಪಾಡಲು ಸಹಕಾರಿಯಾಗುತ್ತವೆ ಅಂತ ತಜ್ಞರು ಅಭಿಪ್ರಾಯಪಡುತ್ತಾರೆ. ಸೂರ್ಯೋದಯಕ್ಕೂ ಮುನ್ನ ಎದ್ದು ಪಂಚ ಸಿರಿಧಾನ್ಯಗಳ ಜ್ಯೂಸ್ ತಯಾರಿಸಿ ಬೆಳಗ್ಗಿನ ವೇಳೆಯಲ್ಲೇ ಜನರಿಗೆ ಸೇವೆ ನೀಡುತ್ತಿರುವ ಕಾಯಕ ನಿಷ್ಠ ಸುನೀಲ್ ಅವರ ಪರಿಶ್ರಮ ಮತ್ತು ಸಮಾಜಮುಖಿ ಚಿಂತನೆಗೆ ಒಂದು ಸಲಾಂ ಹೇಳಲೇಬೇಕು.